ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ತಾವು ಇಡೀ ರಾಜ್ಯಾದ್ಯಂತ ಹೊರಡ್ತಾ ಇದ್ವಿ. ಹಿಂದೆ ಕೂಡ ಬೀದರ್ ಬಂದಿದ್ವಿ, ಹಾಗೂ ಕೂಡ ನಾನು ನಿಮ್ಗೆ ಕೇಳಿದ್ವಿ, ಈಗಲೂ ಅದೇ ಕೇಳ್ತಾ ಇದ್ವಿ. ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಭಾಳ ನಡೀತಾ ಇದೆ, ಎಸ್ಪೆಷಲಿ ನಾವು ಬೀದರ್ ಜಿಲ್ಲೆ ಮಟ್ಟಿಗೆ ಹೇಳೋದು. ಹಗಲಿನಲ್ಲಿ ನಿಮ್ಮ ಬಿಜೆಪಿ ಮುಖಂಡರು ಬಿಜೆಪಿಯಲ್ಲಿ ಇರ್ತಾರೆ, ರಾತ್ರಿ ವೇಳೆ ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ನಿಮ್ಮ ಇಡೀ ಸಭೆಯ ಆಂತರಿಕ ಸಭೆಯ ವಿಷಯಗಳು ಸಚಿವರಿಗೆ ಹೋಗ್ತದೆ. ಅಂತವರಿಗೆಲ್ಲ ನೀವು ಎಲ್ಲ ತಗೊಂಡು ಹೆಂಗೆ ಪಕ್ಷವನ್ನ ಕಟ್ತೀರಿ? ಇದುವರೆಗೆ ಶಿಸ್ತು ಕ್ರಮ ಆಗಿಲ್ಲ. ಭಗವಂತ ಖೂಬಾ ಅವರನ್ನ ಸೋಲಿಸಿದ್ದು ಮತದಾರರಲ್ಲ, ನಿಮ್ಮ ಪಕ್ಷದ ನಿರ್ಧಾರ ಕೈ ಜೋಡಿಸಿ ಸೋತಿದ್ದಾರೆ. ಅದು ಎಲ್ಲ ಬೇರಂಗಿದೆ. ಇದುವರೆಗೆ ಒಬ್ಬರು ವಿರುದ್ಧ ಆಕ್ಷನ್ ಆಗಿಲ್ಲ, ಆಗ್ಬೇಕಲ್ಲ ಸರ್, ಯಾಕಾಗಿಲ್ಲ? ಇದೆಲ್ಲವೂ ಕೂಡ ನೋಡಿ, ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ. ಚುನಾವಣೆ ಹಿನ್ನಡೆ ಆಗಕ್ಕೆ ಕಾರಣ ಏನು, ಇದೆಲ್ಲದೂ ಕೂಡ ವರಿಷ್ಠರ ಗಮನದಲ್ಲಿ ಇದೆ. ಅದು ನಾನು ರಾಜ್ಯದ ಅಧ್ಯಕ್ಷನಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನ ಅಲ್ಲ, ಎಲ್ಲವೂ ಕೂಡ ವರಿಷ್ಠರ ಗಮನದಲ್ಲಿದೆ. ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ. ಇಡೀ ದೇಶದಲ್ಲಿ ಬಿಜೆಪಿ ಮೋದಿ ಅವರು ಶಾ ನೇತೃತ್ವ ಚೆನ್ನಾಗಿ ನಡೆದ ಕರ್ನಾಟಕದಾಗ ಅದು ವಿರುದ್ಧ ಹೋಗ್ತಾ ಇದೆ ಅಂತ ಬರ್ತಾರೆ, ಲೆಟರ್ ಬರ್ದಾರ. ಏನಂತಂದ್ರೆ ಪ್ರತಿ ಉಲ್ಟಾ ನಡೆದಿಲ್ಲ ಅಂತಂತಾರೆ. ಸೊ ಇಷ್ಟಾದ್ರೂ ಕೂಡ ಯಾಕಾಗ್ಯದ? ಮತ್ತೆ 2024 ಎಲೆಕ್ಷನ್ ಮುಗಿ 2 ವರ್ಷ ಯಾವುದೇ ಕ್ರಮ ಇಲ್ಲ, ಅವ್ರು ಹಾಗೆ ಬಿಂದಾಸ್ ಇರ್ತಾ ಇದ್ದಾರೆ. ಮತ್ತೆ ಮುಂದೆ ಹೇಗೆ ಜನರ ಮುಂದೆ ಹೋಗ್ತೀವಿ? ಇವತ್ತು ಕೋರ್ ಕಮಿಟಿನಲ್ಲಿ ತಡೆಯೋಣ ಒಂದು ನಿಮಿಷ. ಪ್ರಭು ಚವ್ಹಾಣ್ ಅವರು ಬರೆದ್ರು, ಮತ್ತೊಬ್ಬರು ಬರೆದ್ರು, ಈ ರೀತಿ ಅನೇಕ ಸಲ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನಿವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂಥದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಶಾಸಕರುಗಳು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನು ಇಲ್ಲಿಗೆ ಬಿಡಿ. ಇನ್ಮೇಲಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲರೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ಯಾವಾಗ ಆಗೋದು ಅದು ಒಂದು ಬೇಕಾಗಿದೆ. ಯಾಕಂತಂದ್ರೆ ತ್ವರಿತಾಗಿ ಆದ್ರೆ ಮುಂದೆ ಬರೋ ಚುನಾವಣೆಗೆ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಗೊತ್ತಾಗಿದೆ. ಇದು ಕುರಿತು ಏನು ಅಂತ ಅಂಬೋದನ್ನ ಇಲ್ಲಿ ಇದು ಆಗ್ತಾ ಇಲ್ಲ. ತಕ್ಷಣ ಅವ್ರಿಗೆ ಇದು ಆಗ್ಲೇಬೇಕು. ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲವನ್ನು ಕೂಡ ಸರಿಪಡಿಸ್ತೇವೆ. ಆಕ್ಷನ್ ತಗೊಂಡೇ ತೀರ್ಮಾನ ಮಾಡ್ಬೇಕು ಅಂತೇನಿಲ್ಲ. ಕೆಲವು ಇಲ್ಲಿ ನಿಮ್ ನೋವು ಅರ್ಥ ಆಗ್ತದೆ, ನಮ್ಮ ಕಾರ್ಯಕರ್ತ ನೋವು ಆಗ್ತದೆ. ಒಂದ್ ನಿಮಿಷ ತಡಿಯಪ್ಪ, ಒಂದ್ ನಿಮಿಷ ತಡಿಯೋಣ. ನೀವು ಕೇಳಿ ಪ್ರಶ್ನೆ ಕೇಳಿದಿರಿ, ನೀವು ನಿಮ್ಮ ಕಾರ್ಯಕರ್ತರ ಭಾವನೆಯನ್ನ ಪತ್ರಕರ್ತರಾಗಿ ನೀವು ನಾನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ನಂದೇನು ತಕರಾರಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಕೋರ್ ಕಮಿಟಿಯಲ್ಲಿ ಕೂಡ ಮಾತನಾಡಿದ್ದೇನೆ. ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಸರಿಪಡಿಸುವಂತ ಕೆಲಸ ಮಾಡ್ತೇನೆ. ಬೇರೆ ಪ್ರಶ್ನೆ